ಒಂದು ಪುಸ್ತಕವನ್ನ, ಒಂದು ಸಿದ್ಧಾಂತವನ್ನ ಹಿಡ್ಕೊಂಡು ನಾವು ಬದುಕ್ತಾ ಇಲ್ಲ. ಈ ಎಲ್ಲ ಋಷಿಗಳ ಗ್ರಂಥಾಲಯ ಇದ್ದ ಹಾಗೆ ಇದು. ಎಷ್ಟೋ ಸೆಕ್ಷನ್ಸ್, ಎಷ್ಟೋ ಪುಸ್ತಕಗಳಿವೆ. ಹಾಗಾಗಿ ಈ ಮನುವಾದ ಅನ್ನೋದು ಮೂರ್ಖರು. ಈ ಸನಾತನ ಧರ್ಮವನ್ನ, ಭಾರತವನ್ನ, ಸಂಸ್ಕೃತಿಯನ್ನ, ಸಾವಿರಾರು ವರ್ಷಗಳ ಈ ಪರಂಪರೆಯನ್ನು ಅರ್ಥ ಮಾಡ್ಕೊಳ್ದೇ ಇರೋವಂಥವ್ರು, ಮಾರ್ಕ್ಸಿಸಮ್ ಇಂದ ತಲೆ ಕೆಟ್ಟಂಥವ್ರು, ಅಥವಾ ಯಾವುದೋ ಒಂದು ವಿಧರ್ಮೀಯ ಶಕ್ತಿಗೆ ಬಲಿಯಾಗಿ ದುಡ್ಡಿಗಾಗಿ ದೇಶ ಧರ್ಮಗಳನ್ನ ದ್ವೇಷಿಸೋರು ಯಾರಿದ್ದಾರೆ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಹಿಂಗೆ ಇದನ್ನ ಡಿಮೋನೈಸ್ ಮಾಡಿದ್ರೆ ಹಂಗೆಲ್ಲ ಅವ್ರು ಎಷ್ಟೇ ಬಡ್ಕೊಂಡ್ರು ಕೂಡ. ನಾವು ಮನುಸ್ಮೃತಿ ಎಷ್ಟು ಜನ ಓದಿದಿರಿ? ಕೈ ಎತ್ತಿ ನೋಡೋಣ. ಸಂತೋಷ. ಇಬ್ರು 3 ಜನ. ಸೊ ಇಷ್ಟೊತ್ತು ಚರ್ಚೆ ಮಾಡಿದ್ವಿ ಆರತಿ ಮೇಡಮ್. ಭಗವದ್ಗೀತೆ ಅನ್ನೋದು ಒಂದು ಮನಃಶಾಸ್ತ್ರೀಯ ಪುಸ್ತಕ, ಸೆಲ್ಫ್ ಹೆಲ್ಪ್ ಬುಕ್ ಇದ್ದಂಗೆ. ನೀವು ಯಾವ ವಯಸ್ಸಿನವರೇ ಆಗಿರಿ, ಯಾವ ವೃತ್ತಿಯವರೇ ಆಗಿರಲಿ, ಲಿಂಗ, ಜಾತಿ, ಧರ್ಮ, ಮತ ಎಲ್ಲರಿಗೂ ದೇಶ ಅಪ್ಲೈ ಆಗುವಂಥದ್ದು ಅನ್ನೋ ಮಾತು. ಹಿಂಗಿದ್ದಾಗ ಕೃಷ್ಣ ನಾನು ಹೇಳಿದ್ದೇನೆ ದಿಸ್ ಇಸ್ ಫೈನಲ್ ಅಂತ ಯಾಕೆ ಅನ್ನಲಿಲ್ಲ? ಕೊನೆಯಲ್ಲಿ 18ನೇ ಅಧ್ಯಾಯವನ್ನು ಮುಗಿಸುವಾಗ ಹೇಳಿದ್ದೀನಿ, ನೀನು ಬೇಕಿದ್ರೆ ಅದ್ಯಾಕೆ ಅಂದ ಕೃಷ್ಣ? ಅದೇ ಆ ಸ್ವಾತಂತ್ರ್ಯ ನಮ್ಮಲ್ಲಿರೋದು. ಯಾವುದನ್ನು ಯಾರ ಮೇಲೂ ಇಂಪೋಸ್ ಮಾಡೋದಿಲ್ಲ. ನಮ್ಮಲ್ಲಿ ತರ್ಕಕ್ಕೆ, ಆತ್ಮವಿಮರ್ಶೆಗೆ ಮತ್ತು ಆಯ್ಕೆಗೆ ತುಂಬ ಸ್ವಾತಂತ್ರ್ಯ ಉಂಟು. ಹಾಗಾಗಿ ಇಷ್ಟೆಲ್ಲ ಹೇಳಿ ಕೃಷ್ಣ ಇಷ್ಟು ಯೋಗಗಳನ್ನು ಹೇಳ್ತಾನೆ, ಯಥೇಚ್ಛಸಿ ತಥಾಕುರು, ಚೆನ್ನಾಗಿ ವಿಮರ್ಶಿಸು, ನಿಂಗೆ ಏನು ಸರಿ ಅನ್ಸುತ್ತೋ ಅದು ಮಾಡು ಅಂತ. ಆಮೇಲೆ ಇನ್ನೊಂದು ಆಪ್ಷನ್ ಹೇಳ್ತಾನೆ, ಅಥವಾ ನಿಂಗೆ ಇನ್ನೂ ತುಂಬ ಗೊಂದಲ ಇದೆ ಅಂದರೆ ಸದ್ಯಕ್ಕೆ ಇಮ್ಮಿಡಿಯೇಟ್ಲಿ ಇನ್ನೇನು ಯುದ್ಧ ಶುರು ಆಗಬೇಕಲ್ಲ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ನಾನು ಹೇಳ್ದಂಗೆ ಮಾಡಿಬಿಡು ಸದ್ಯಕ್ಕೆ. ನೀನು ನನಗೆ ಕ್ಲಾರಿಟಿ ಇದೆ, ನಾನು ದಾರಿ ತೋರಿಸ್ತೀನಿ, ನನ್ನ ಮೇಲೆ ವಿಶ್ವಾಸ ಇದ್ರೆ ನಾನು ನಂಬು, ನಾನೆಲ್ಲ ಮಾಡಿಕೊಟ್ಬಿಡ್ತೀನಿ. ಅಥವಾ ನೀನೇ ಇಷ್ಟು ಹೇಳಿದ್ದೀನಪ್ಪ, ಯೋಚನೆ ಮಾಡಿ ಡಿಸೈಡ್ ಮಾಡು. ಇದೇ ಈ ದೇಶದ ವೈಶಿಷ್ಟ್ಯ. ನಾವು ಎಷ್ಟೇ ತಿಳ್ಕೊಂಡ್ರು ಕೂಡ ಒಂದೇ ಸುಭಾಷಿತವನ್ನು ಹೇಳಿ ಮುಗಿಸ್ತೀನಿ. ಒಂದು ಮಾತಿದೆ, ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣ ಕಿಂ ಕರಿಷ್ಯತಿ ಅಂತ. ಅಂದರೆ ಕುರುಡನ್ಗೆ ಕನ್ನಡಿ ಕೊಟ್ಟೇನು ಪ್ರಯೋಜನ? ಹಾಗೆ ಎಷ್ಟೇ ಶಾಸ್ತ್ರ ಇದ್ರೂ ಸ್ವವಿಮರ್ಶೆ, ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ. ಸೊ ಸ್ವಯಂ ಪ್ರಜ್ಞೆಗೆ ತುಂಬ ಒತ್ತು ಕೊಡುವಂಥ ಒಂದು ಅದ್ಭುತವಾದ ಪರಂಪರೆ ನಮ್ಮದು. ಆ ಸ್ವಯಂ ಪ್ರಜ್ಞೆ ಇದ್ದರೆ ಮಾತ್ರವೇ ನಮಗೆಲ್ಲ ಶಾಸ್ತ್ರ ಅರ್ಥ ಆಗೋದು. ಅದಕ್ಕೆ ಶ್ರೀಕೃಷ್ಣ ನಾನು ಹೇಳಿದ್ದೀನಿ, ನೀನು ಸ್ವಯಂ ಪ್ರಜ್ಞೆ ಉಪಯೋಗಿಸಪ್ಪ ಅಂತ ಹೇಳ್ತಾರೆ.